ಶಾಸಕ ಹ್ಯಾರಿಸ್ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಹ್ಯಾರಿಸ್ ಮತ್ತು ಅವರ ಪುತ್ರ ಸಿಕ್ಕಾಕೊಂಡಿರೋದು ಅಥವಾ ಲಿಂಕ್ ಆಗಿರೋದು ಹೇಗೆ, ಯಾವ ರೀತಿ? ಹ್ಯಾಕರ್ ಶ್ರೀಕಿಯ ಐಷಾರಾಮಿ ಜೀವನದಿಂದಲೇ ನಲಪಾಡಿಗೆ ಸಂಕಷ್ಟ ಸೃಷ್ಟಿಯಾಯ್ತಾ ಅಂತ. ಶ್ರೀಕಿಯಲ್ಲಿ ಆ ಶ್ರೀಕೃಷ್ಣನ ಹೈಫೈ ಲೈಫ್ ಸ್ಟೈಲ್ಗೆ ನಲಪಾಡೆ ಫಿನಾನ್ಸ್ ಮಾಡ್ತಾ ಇದ್ರು ಅಂತ. ಹ್ಯಾರಿಸ್ ಅವರ ಪುತ್ರ ನಲಪಾಡು ಶ್ರೀಕಿಗೆ ದುಡ್ಡು ಕೊಡ್ತಾ ಇದ್ರು ಅವರ ಲೈಫ್ ಸ್ಟೈಲ್ಗೆ, ಆ ಐಷಾರಾಮಿ ಜೀವನಕ್ಕೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆ ಮಾಡ್ತಾ ಇದ್ದಿದ್ದು ನಲಪಾಡು ಅಂತ. ಶ್ರೀಕಿ ಮತ್ತು ನಲಪಾಡ ಮಧ್ಯೆ ಹಣದ ವ್ಯವಹಾರದ ದಾಖಲೆ ಇಡಿಗೆ ಸಿಕ್ಕಿದೆ. ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಿದ್ದಾರೆ ಒಬ್ಬ MLA ಪುತ್ರ? ಇದು ಇಡಿಯ ಅನುಮಾನಕ್ಕೆ ಕಾರಣ ಆಗಿತ್ತು. ಯಾಕಾಗಿ ಲಕ್ಷ ಲಕ್ಷ ವ್ಯವಹಾರ ಇಬ್ಬರ ಮಧ್ಯೆ ನಡೆದಿದೆ. ಎಂಥದ್ದೇ ಫ್ರೆಂಡ್ಶಿಪ್ ಅಂತಾದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ವ್ಯಕ್ತಿಗೆ ಈ ವ್ಯಕ್ತಿ ಯಾಕೆ ಖರ್ಚು ಮಾಡ್ತಿದ್ದಾರೆ? ಆತನ ಶೋಕಿಗೆ ಇವರು ಖರ್ಚು ಮಾಡ್ತಾ ಇರೋದು ಯಾಕೆ? ಇದು ಇಡಿಗೆ ಕಾಡಿದಂತ ಅನುಮಾನ. ಏನು ವ್ಯವಹಾರ? ಒಬ್ಬ ಹ್ಯಾಕರು, ಅದು ಕೂಡ ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ, ಮಾಸ್ಟರ್ ಮೈಂಡ್ ಹ್ಯಾಕರು, ಆತನ ಜೊತೆಗೆ MLA ಪುತ್ರನಿಗೆ ಏನು ಸಂಬಂಧ? ಏನಕ್ಕೆ ಖರ್ಚು ಮಾಡ್ತಿದ್ದಾರೆ ಆ ವ್ಯಕ್ತಿಗೋಸ್ಕರ? ಈ ಅನುಮಾನದ ಮೇಲೆಯೇ ಇಡಿ ಎಂಟ್ರಿ ಆಗಿರೋದು ಮತ್ತು ತನಿಖೆ ಮುಂದುವರಿಸಿರೋದು. ನಲಪಾಡ ಮತ್ತು ಶ್ರೀಕಿ ನಡುವೆ ಗಳಸ್ಯ ಗಂಟಸ್ಯ ಸ್ನೇಹ ಇದೆ. ಈ ಸ್ನೇಹ ಎಲ್ಲಿವರೆಗಿತ್ತು ಅಂತಂದ್ರೆ, ದುಬಾರಿ ಕಾರೊಂದನ್ನ ಈ ನಲಪಾಡು ಶ್ರೀಕಿಗೆ ಕೊಡಿಸಿದ್ರು. 2016-17 ಸಮಯದಲ್ಲಿ ಐಷಾರಾಮಿ ಪೋರ್ಷೆ ಕಾರನ್ನ ಗಿಫ್ಟ್ ಕೊಡೋದಕ್ಕೆ ಚಿಂತನೆ ಮಾಡ್ತಾರಂತೆ ನಲಪಾಡು. ಲ್ಯಾವೆಲ್ಲೆ ರಸ್ತೆಯ ಫ್ರೆಂಡ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಭೇಟಿ ಕೊಡ್ತಾರೆ ಇವರೆಲ್ಲ. ಈ ವೇಳೆ ಕಾರನ್ನ ಟ್ರಯಲ್ ಮಾಡೋದಕ್ಕೆ ಮುಂದಾಗ್ತಾನೆ ನಲಪಾಡು, ಶ್ರೀಕಿ ಮತ್ತು DGP ಒಬ್ಬರ ಪುತ್ರ ರಿಷಬ್. ಈ ವೇಳೆ ಕಾರಲ್ಲಿ ಸಿಗರೆಟ್ ಸೇದಬೇಕು ಅಂತ ಹೇಳಿದ್ದಂತೆ ಶ್ರೀಕಿ. ಅದಕ್ಕೆ ಆ ಸೆಕೆಂಡ್ ಹ್ಯಾಂಡ್ ಕಾರು ಶೋರೂಮ್ನ ಸಿಬ್ಬಂದಿ ಆಗಲ್ಲ ಅಂತ ಹೇಳಿದ್ದಾರೆ. ಕಾರು ಕಂಪನಿ ಎಕ್ಸಿಕ್ಯೂಟಿವ್ ಹೇಳ್ತಾರೆ, ಕಾರ್ನ ಒಳಗೆ ಸಿಗರೆಟ್ ಸೇದೋದಕ್ಕೆ ಅವಕಾಶ ಇಲ್ಲ, ಸಿಗರೆಟ್ ಸೇದೋದಕ್ಕಿಲ್ಲ, ನೀವು ಬಿಡಲ್ಲ, ನಿಮ್ಮನ್ನ ಸಿಗರೆಟ್ ಸೇದಬಾರ್ದು ಕಾರಲ್ಲಿ. ಈ ವೇಳೆ ಆ ಕಂಪನಿಯ ಎಕ್ಸಿಕ್ಯೂಟಿವ್ ಜೊತೆಗೆ ಶ್ರೀಕಿ ಗಲಾಟೆ ಆಗಿದೆ. ಇನ್ನು ನಿಂತ ಜಾಗದಲ್ಲೇ 57 ಲಕ್ಷ ರೂಪಾಯಿ ಕೊಟ್ಟು ಆ ಕಾರನ್ನ ನಲಪಾಡು ಖರೀದಿ ಮಾಡ್ತಾರೆ. ತನ್ನ ಸ್ನೇಹಿತನ ಜೊತೆಗೆ ಆ ಕಂಪನಿಯ ಎಕ್ಸಿಕ್ಯೂಟಿವ್ ಸಿಗರೇಟ್ ಸೇದೋದಕ್ಕೆ ಬಿಡಲಿಲ್ಲ ಅಂತ ಗಲಾಟೆ ಆಯಿತು ಅನ್ನೋ ಕಾರಣಕ್ಕಾಗಿ ತಕ್ಷಣಕ್ಕೆ ಹಣ ಕೊಟ್ಟು ಖರೀದಿ ಮಾಡಿದ್ರಂತೆ ನಲಪಾಡು ಪೋರ್ಷೆ ಕಾರನ್ನು. ಕಂಪ್ಲೀಟ್ ಸಿನಿಮಾ ಮಾದರಿಯಲ್ಲಿ ತಕ್ಷಣ 57 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಕಾರ್ ಕೊಡಿ ಅಂತ ಕಾರ್ ಖರೀದಿ ಮಾಡಿದ್ದಾರೆ. ಇಷ್ಟಕ್ಕೆ ಮುಗುದಿಲ್ಲ, ಅದೇ ಕಾರನ್ನ ಶ್ರೀಕಿ ಕಾರ್ ಆ ಕಂಪನಿ ಮುಂದೆ ತೆಗೆದುಕೊಂಡು ಹೋಗಿ ಪೋರ್ಷೆ ಕಾರಲ್ಲಿ ಕೂತ್ ಸಿಗರೇಟ್ ಸೇದಿದ್ದಾರೆ. ಆ ಶೋರೂಮ್ನ ಮುಂದೆ ನಿಂತು ಸಿಗರೇಟ್ ಸೇದಿ ಅದರ ಆಶ್ ಅನ್ನ ಕಾರಿಗೆ ಹಾಕಿದ್ದಾರೆ. ಅಂದ್ರೆ ನೀನು ಆಗ ನಮಗೆ ಅವಕಾಶ ಕೊಡ್ಲಿಲ್ವಲ್ಲ ಸಿಗರೇಟ್ ಸೇದೋದಕ್ಕೆ, ಈಗ ಅದೇ ಕಾರನ್ನ ಖರೀದಿ ಮಾಡಿ ನಿನ್ನದೇ ಶೋರೂಮ್ನ ಮುಂದೆ ನಿಲ್ಲಿಸಿ ಸಿಗರೇಟ್ ಸೇದ್ತೀನಿ, ಈಗ ನನ್ನ ಕಾರು ತಾಕತ್ತಿದ್ರೆ ತಡಿ ಅನ್ನೋ ರೀತಿಯಲ್ಲಿ. ನಂತರ ಆ ಕಾರು ಕೂಡ ಆ ನಂತರ ಮಾರಾಟ ಆಗಿದೆ. ಕಾರು ಖರೀದಿ ಮಾಡಿ ಕೊಟ್ಟಿದ್ದು ನಲಪಾಡು, ಯಾರಿಗೆ? ಶ್ರೀಕಿಗೆ. ಅಲ್ಲೂ ಏನೋ ಹಂಗಾಮ ಆಯಿತು ಅಂತ ಈಗಾಗಲೇ ಹೇಳಿದೆ. ಈಡಿಗಿದ್ದಂಥ ಅನುಮಾನ, ಯಾಕೆ ನಲಪಾಡು ಶ್ರೀಕಿಯ ಐಷಾರಾಮಿ ಜೀವನಕ್ಕೆ ಖರ್ಚು ಮಾಡಿದ್ದಾರೆ, ಇವರಿಬ್ಬರ ಮಧ್ಯೆ ನಡೆದಿರುವಂಥ ವ್ಯಾವಹಾರಿಕ ಸಂಬಂಧ ಏನು ಅನ್ನೋದು ಈಡಿಗಿದ್ದಂಥ ಅನುಮಾನ. ಇದೇ ಕಾರಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ SITಯು ಕೂಡ ತನಿಖೆ ಮಾಡಿತ್ತು. ನಲಪಾಡ ಮತ್ತು DGP ಒಬ್ಬರ ಪುತ್ರ ರಿಷಬ್ ಅನ್ನು ವಿಚಾರಣೆಗೊಳಪಡಿಸಿತ್ತು. 2024ರಲ್ಲಿ ವಿಚಾರಣೆ ಮಾಡಿತ್ತು SIT. ಕಾರು ಖರೀದಿ ಮತ್ತು ವಾಪಸ್ ಕೊಟ್ಟಿದ್ದ ವಿಚಾರದ ಬಗ್ಗೆ ವಿಚಾರಣೆಯನ್ನ ಕೂಡ ಮಾಡಿತ್ತು. ರಿಷಬ್ ಮತ್ತು ನಲಪಾಡ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ಕೂಡ SIT ದಾಖಲಿಸಿತ್ತು.
ಇದೀಗ ಶ್ರೀಕಿ ಜೊತೆ ಹಣದ ವ್ಯವಹಾರ ಮಾಡಿದ್ದಕ್ಕೆ ನಲಪಾಡಿಗೆ ಸಂಕಷ್ಟ ಎದುರಾಗಿದೆ. ಇಡಿ ಅವರ ಮನೆಯ ಬಾಗಿಲನ್ನು ಬಡಿದಿದೆ. ನಿನ್ನೆ ಇಡೀ ದಿನ ತಲಾಶಾಗಿದೆ. ಡಾಕ್ಯುಮೆಂಟ್ಗಳನ್ನು ಪಡ್ಕೊಂಡಿದ್ದಾರೆ, ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಶ್ರೀಕಿಗೂ ನಲಪಾಡಿಗೂ ಇರುವಂತ ಸಂಬಂಧ ಏನು ಅನ್ನೋದೇ ಅನುಮಾನಕ್ಕೆ ಕಾರಣ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಎಂಥದ್ದೇ ಸ್ನೇಹ ಇರಬಹುದು, ಆದರೆ 57 ಲಕ್ಷದ ಕಾರನ್ನು ಖರೀದಿ ಮಾಡಿ ಕೊಡ್ತಾರೆ ಅಂತಂದ್ರೆ ಬೇರೆ ರೀತಿಯ ಅನುಮಾನಗಳು ಸಹಜವಾಗಿ ಬರುತ್ತೆ. ಯಾಕಂತಂದ್ರೆ ಆ ವ್ಯಕ್ತಿ ಹ್ಯಾಕಿಂಗ್ ಕೆಲಸದಲ್ಲಿ ಸಿಕ್ಕಾಕೊಂಡು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆದಂಥ ಕೇಸು. ಅಂಥ ವ್ಯಕ್ತಿಯ ಜೊತೆಗೆ ಏನು ಸಂಪರ್ಕ ಅಂತ? ಖಂಡಿತವಾಗಿಯೂ ಕೂಡ ರಕ್ಷತ್, ಇಡಿ ಅಧಿಕಾರಿಗಳು ನಿನ್ನೆ ದಿನ ನಲ್ಪಾಡ್ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸುಮಾರು 21 ಗಂಟೆಗಳ ಕಾಲ ನಿರಂತರವಾಗಿ ಶೋಧವನ್ನ ಕೂಡ ನಡೆಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ದಾಖಲೆಗಳನ್ನ, ಅದೇ ರೀತಿಯಲ್ಲಿ ಡಿಜಿಟಲ್ ಡಾಕ್ಯುಮೆಂಟ್ಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಇವರಿಬ್ಬರ ನಡುವೆ ಇದ್ದಂತಹ ವ್ಯವಹಾರದ ನಂಟೇನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ಯಾವಾಗಲೂ ಕೂಡ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರೆ ಈ ಹಿಂದಿನ ವ್ಯವಹಾರಗಳಾಗಿರ್ಬೋದು ಅಥವಾ ಹಣದ ವ್ಯವಹಾರ ಆಗಿರ್ಬೋದು, ಹಾಗೆ ಅಕ್ರಮ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವ್ಯವಹಾರಗಳು ಆಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಕಲೆ ಹಾಕಿದ ನಂತರದಲ್ಲೇ ಇಡಿ ಅಧಿಕಾರಿಗಳು ಈ ರೀತಿಯ ಪ್ರಕರಣಕ್ಕೆ ಎಂಟ್ರಿ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಾಕ್ಷ್ಯಗಳಿಲ್ಲದೆ ಅವರು ಮನೆಯ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಶ್ರೀಕಿ ಏನಿರ್ತಾನೆ, ಈತ ಬಿಟ್ಕಾಯಿನ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಸಾಕಷ್ಟು ತನಿಖೆಗಳನ್ನು ಕೂಡ ಎದುರಿಸಿರ್ತಾನೆ, ಹಾಗೆ ಜೈಲಿಗೂ ಕೂಡ ಹೋಗಿ ಬಂದಿರ್ತಾನೆ. ಅನಂತರದಲ್ಲಿ SIT ಅನ್ನ ಕೂಡ ರಚನೆ ಮಾಡಲಾಗಿರುತ್ತೆ. SIT ಯಲ್ಲಿ ಸಾಕಷ್ಟು ಅಂಶಗಳು ಕೂಡ ಬಂದಿರುತ್ತೆ. ತನಿಖೆಗೆ ಸಂಬಂಧಪಟ್ಟಂತೆ ಆ ಸಾಕಷ್ಟು ಅಂಶಗಳನ್ನ ಉಲ್ಲೇಖಿಸಿ ಅಧಿಕಾರಿಗಳು ಸಾಕಷ್ಟು ಜನರನ್ನ ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಆಗಿರುತ್ತೆ. ಇಡಿ ಎಂಟ್ರಿ ಆದ ನಂತರದಲ್ಲಿ ಇಲ್ಲಿ ನಲ್ಪಾಡ್ ಹಾಗೆ ಶ್ರೀಕಿ ನಡುವೆ ಇದ್ದಂತಹ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿರುತ್ತೆ. ಅಂದ್ರೆ ಇವರು ಯಾವ ರೀತಿಯಲ್ಲಿ ಹಣಕಾಸಿನ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ, ಹಾಗೆ ಶ್ರೀಕಿಯ ಐಷಾರಾಮಿ ಜೀವನ, ಅಂದ್ರೆ ಶ್ರೀಕಿ ಐಷಾರಾಮಿ ಜೀವನದ ಬಗ್ಗೆ ಈ ಮೊದಲೇ ತಿಳಿದಿದೆ. ಆತ 5 ಸ್ಟಾರ್ ಹೋಟೆಲ್ಗಳಲ್ಲೇ ಜೀವನವನ್ನ ನಡೆಸ್ತಾನೆ. ಆತ ಮನೆಗೆ ಹೋಗೋದಿಲ್ಲ, ಆತ ಕೀಪ್ಯಾಡ್ ಮೊಬೈಲ್ ಅನ್ನ ಮಾತ್ರ ಬಳಸ್ತಾನೆ. ಆತನ ಬಳಿಯಲ್ಲಿ ಒಂದು ಸಿಸ್ಟಮ್ ಕೂಡ ಇಲ್ಲ. ಆತ ಯಾವುದೇ ಒಂದು ಕ್ರೈಮ್ ಅನ್ನ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಾಕ್ಷಿಯನ್ನ ಕೂಡ ಆತ ಉಳಿಸೋದಿಲ್ಲ. ಅದೆಲ್ಲವನ್ನ ಕೂಡ ರಿಕವರಿ ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗಿತ್ತು. ಅದರಲ್ಲೂ ಕೂಡ ಸಾಕಷ್ಟು ಬಾರಿ ಪೊಲೀಸರು ಎಡವಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಆತ ಹ್ಯಾಕ್ ಅನ್ನ ಮಾಡಿ ನನ್ನ ಬಳಿಯಲ್ಲಿ ಇಷ್ಟು ಬಿಟ್ಕಾಯಿನ್ ಇದೆ ಅನ್ನೋದನ್ನ ತೋರಿಸಿ ಅನಂತರದಲ್ಲಿ ಮಿಸ್ಲೀಡ್ ಮಾಡಿದಂತಹ ಒಂದು ವಿಚಾರಗಳು ಕೂಡ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾಗಿ SIT ಟೀಮ್ ಕೂಡ ಒಂದು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಮಗ್ರವಾಗಿ ತನಿಖೆಯನ್ನು ನಡೆಸ್ತಾ ಇತ್ತು. ಹಾಗೆ ವ್ಯವಹಾರದ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ನಲ್ಪಾಡ್ ಮತ್ತೆ ಶ್ರೀಕಿ ನಡುವಿದ್ದಂತಹ ಹಣದ ವ್ಯವಹಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಹಾಗೆ ಒಂದು ಪೋರ್ಷೆ ಕಾರನ್ನ ಕೂಡ ನಲ್ಪಾಡ್ ಶ್ರೀಕಿಗೆ ಖರೀದಿ ಮಾಡಿ ಕೊಟ್ಟಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ತನಿಖೆಯನ್ನು ನಡೆಸಲಾಗಿತ್ತು. ಅದು ಕೂಡ 57 ಲಕ್ಷದ ಪೋರ್ಷೆ ಕಾರ್. ಅಂದ್ರೆ ಶ್ರೀಕಿ ಏನಿರ್ತಾರೆ ಅವರು ಟ್ರಯಲ್ ಮಾಡುವಂತಹ ಸಂದರ್ಭದಲ್ಲಿ ಸಿಗರೇಟ್ ಅನ್ನು ಸೇದಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಏನಿರ್ತಾರೆ, ನೀವು ಕಾರ್ನಲ್ಲಿ ಸಿಗರೇಟ್ ಅನ್ನು ಸೇದಬಾರದು ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಶ್ರೀಕಿ ಗಲಾಟೆಯನ್ನ ಕೂಡ ಮಾಡಿದ್ರಂತೆ. ಅನಂತರದಲ್ಲಿ ಆ ಒಂದು ಕಾರನ್ನ 57 ಲಕ್ಷ ಕೊಟ್ಟು ನಲ್ಪಾಡ್ ಅವರು ಖರೀದಿ ಮಾಡಿರ್ತಾರೆ. ಅನಂತರದಲ್ಲಿ 47 ಲಕ್ಷಕ್ಕೆ ಅದನ್ನ ಮಾರಾಟವನ್ನ ಕೂಡ ಮಾಡಲಾಗಿತ್ತು ಅನ್ನುವಂತ ಒಂದು ವಿಚಾರ ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಶ್ರೀಕಿ ಸಾಕಷ್ಟು ಹ್ಯಾಕಿಂಗ್ ಅನ್ನ ಮಾಡ್ತಾರೆ. ಹಾಗೆ ಬಿಟ್ಕಾಯಿನ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆತ ಸಾಕಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ಭಾಗಿಯಾಗಿದ್ದಾನೆ. ಹಾಗೆ ಸಾಕಷ್ಟು ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಆತ ಮಾಡ್ತಾ ಇರ್ತಾರೆ. ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೀವು ಹೇಳಿದಂತೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಹಣಕಾಸಿನ ನೆರವನ್ನ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಲಾಭದ ಉದ್ದೇಶ ಇರಲೇಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವರಿಗೆ ಇದ್ದಂತಹ ಲಾಭ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅಷ್ಟೇ ತನಿಖೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇಬ್ಬರ ನಡುವಿನ ಹಣದ ವ್ಯವಹಾರ ಆಗಿರ್ಬೋದು, ಹಾಗೆ ಹಣಕ್ಕೆ ಸಂಬಂಧಪಟ್ಟಂತೆ ಇವರು ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಇದರಿಂದ ಇವರು ಪಡೆದಂತಹ ಲಾಭ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸವನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.